ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ವ್ಯವಸ್ಥೆ ನೋಡ್ಬೋದು, ಮನೆ ನೋಡ್ಬೋದು, ಎಲ್ಲ ಕ್ಲೀನಿಂಗ್ ಇದೆ. ನನ್ನ ಮಗನಿಗೆ ಜ್ವರ ಬಂದುಬಿಟ್ಟಿದೆ ಫ್ರೆಂಡ್ಸ್. ಬಿಸಿನೀರು ಕುಡಿತಾ ಇದ್ದಾನೆ, ಮೈ ಬಿಸಿ ಇದೆ. ಬಿಸಿನೀರು ಕಾಯಿಸ್ಕೊಟ್ಟೆ. ಈಗ ಜ್ವರ ಬಂದ್ಬಿಟ್ಟದೆ. ನೆಗಡಿ ಬತ್ತು ಅಂದರೆ ಅಷ್ಟೇ. ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಏನು ವ್ಯವಸ್ಥೆ ಇದೆ ತೋರಿಸ್ತೀನಿ ತಡೀರಿ. ನೆನ್ನೆ ದಿವಸ ಮೇಲ್ಗಡೆ ಅಷ್ಟೇ ಕಬೋರ್ಡ್ ಕ್ಲೀನ್ ಮಾಡಿದ್ದೆ ಅಷ್ಟೇ. ಇದು ಕಬೋರ್ಡ್ ಒಂದು ಕ್ಲೀನ್ ಮಾಡಿದೆ. ಡೆಸ್ಟ್ ಅಲರ್ಜಿ ಚೂರು ಡೆಸ್ಟ್ ಆಗೋದಿಲ್ಲ. ನೆನ್ನೆಯಿಂದ ನೆಗಡಿ ತಲೆನೋವು ಅಂತ ಮನ್ಗವಳೆ. ಇಲ್ಲಿ ಹಿಂದೆಲ್ಲ ಕ್ಲೀನ್ ತೊಳೆದಿಟ್ಟಿದ್ದೀನಿ. ಇದೆಲ್ಲ ಸೀಟ್ಬೇಕು, ಇನ್ನೂ ಇಷ್ಟು ಕೆಲಸ ಇದೆ. ಮತ್ತು ನೋಡಿ ಇದೆಲ್ಲ ತೊಳಿಬೇಕು, ಫೋಟೋಲ್ಲಿ ಎತ್ತಿಡಬೇಕು. ತೋರಿಸ್ತೀನಿ ಬನ್ನಿ ಎಷ್ಟು ಕೆಲಸ ಆಗಿದೆ ಅಂತ. ನನಗಂತೂ ಸಾಕಾಗೋಯ್ತು ಇವತ್ತು. ಅಮ್ಮ ಹೊಂಟೋದ್ರು. ನೆನೆ ಒಂದೇ ದಿನ ಅಮ್ಮ ಮಾಡಿದ್ದು. ಸೊ ಈ ಕಬೋರ್ಡೆಲ್ಲ ಕ್ಲೀನ್ ಮಾಡಾಯಿತು. ಈ ಕಬೋರ್ಡೆಲ್ಲ ಆಗಿದೆ. ಇನ್ನು ಈ ಸೀರೆಲ್ಲ ನಾಳೆ ಮಾಡ್ಕೊತೀನಿ. ಇವತ್ತಿಂದ ಆಗಲ್ಲ, ಇವತ್ತು ಆಗಲ್ಲ. ಇಷ್ಟು ಕೆಲಸನೇ ಜಾಸ್ತಿ ಆಗೋಯ್ತು. ನನಗೆ ಬೆನ್ನು ಸೇದು ಬಂದ್ಬಿಡುತ್ತೆ, ಬೆನ್ನು ನೋವು ಜಾಸ್ತಿ. ಸೊ ಫೈನಲಿ ಇಲ್ಲಿ ಇದನ್ನು ಕ್ಲೀನ್ ಮಾಡಬೇಕಾ ಒಂದು. ಮತ್ತು ಇದು ಅಷ್ಟೇ. ಇವತ್ತು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕುವಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಇವನ್ನೆಲ್ಲ ಕೈಲೇ ಹಿಂಡಿದ್ವಿ ಫ್ರೆಂಡ್ಸ್. ಕ್ಲೀನ್ ಬಟ್ಟೆಗಳೆಲ್ಲ ಇದನ್ನು ಕೈಲೇ ಹಿಂಡಿದು. ಸೊ ಇನ್ನೂ ಬಟ್ಟೆಗಳಿದೆ ಇವೆಲ್ಲ. ಇದು ಒಂದು ನಿನ್ನೆ ಮೊನ್ನೆ ಮಾಡಿದ್ದಾರೆ. ಸುಮಾರಾಗಿ ಹಂಗೆ ಕ್ಲೀನ್ ಮಾಡ್ಕೊಬೇಕಷ್ಟೇ. ಇದನ್ನು ಚಾಪೆಗಳೆಲ್ಲ ನಮ್ಮ ದೊಡ್ಡಮ್ಮ ಚಾಪೆಗಳೆಲ್ಲ ತೊಳೆದಿರುವಂಥವು ಇವೆಲ್ಲ ಎತ್ತಿ ಮೇಲ್ಗಡೆ ಮಡಗ್ಬಿಟ್ರೆ ಅರ್ಧ ಕೆಲಸ ಮುಗೀತು. ಇನ್ನು ನೋಡಿ ಅಡುಗೆ ಮನೆ ಕ್ಲೀನಿಂಗ್ ನಡೀತದೆ. ಮೇನ್ ಇಂಪಾರ್ಟೆಂಟ್ ಇರೋದೇ ಅಡುಗೆ ಮನೆ. ಇದೆಲ್ಲ ಆಗಿದೆ. ಸೊ ಈಗ ಇವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಹಂಗಂಗೆ ಇದಿಷ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಇದೆಲ್ಲ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಇವೆಲ್ಲ ತೆಗ್ದಿಟ್ಟಿದ್ದೀವಿ. ಇದನ್ನು ತೆಗ್ದು ಆಲ್ರೆಡಿ ಎಲ್ಲ ಬೆಳೆ ಇಟ್ಟಿದ್ದೀನಿ. ತೋರಿಸ್ತೀನಿ. ಇವೆಲ್ಲ ಸಾಮಾನು ಸಣ್ಣ ಸಾಮಾನು ಇದ್ದಾವೆಲ್ಲ ಇದಕ್ಕೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಇಲ್ಲಿ ನೋಡಿ. ನಾನು ಅದಕ್ಕೆ ಏನು ಮಾಡಿದೆ, ಸಾಮಾನು ತರಿಸಿಲ್ಲ, ನೋಡ್ಬಿಟ್ಟು ತರಿಸೋಣ. ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಹಿಂಗೆ ಹಿಂಸೆ ಆಗುತ್ತೆ ಅಂತ ಹಿಂಗೆ ಎತ್ತಿಟ್ಟಿದೆ. ಈಗ ಇದನ್ನೆಲ್ಲ ಎತ್ತಿಡಬೇಕು. ಎಷ್ಟು ತೊಳೆದಿದ್ದೀವಿ ಏನು ಎತ್ತಾಗ ತೋರಿಸ್ತೀವಿ ಬನ್ನಿ ನಿಮಗೆ. ಇವು ಡೈಲಿ ವೇರ್ ಕೆಲಸ ಅಂದರೆ ಅಡುಗೆ ಮನೇಲಿ ಬೇಕಾದಂಥ ಇಂಪಾರ್ಟೆಂಟ್ ಪ್ಲಾಸ್ಟಿಕ್ಸ್ ಎಲ್ಲ ಇಲ್ಲಿ ತೊಳೆದು ಬಿಸಿಲಿಗೆ ಇಟ್ಟಿದ್ದು. ಪರವಾಗಿಲ್ಲ, ಬಿಸಿಲು ಸ್ವಲ್ಪ ಪರವಾಗಿಲ್ಲ. ಇದು ಶೋಕೇಶ್ ಹತ್ರ ಇಟ್ಟಿದ್ವಲ್ಲ, ಅದನ್ನು ತೊಳೆದು ಇಟ್ಟಿದ್ದೀವಿ. ಮ್ಯಾಟು ಕೊಬ್ಬರಿ ಸ್ವಲ್ಪ ಒಣಗಾಕಿದ್ದೀನಿ. ನೋಡೋಣ ಬಂದರೆ ಪರವಾಗಿಲ್ಲ ಆರಿಸ್ಕೊಂಬಿಡೋಣ. ಇವತ್ತು ಬಿಸಿ ಬಂದರೆ ಚೀಲಕ್ಕಾಗಿ ಬುಗ್ಗೆ ಕಟ್ಬಿಟ್ಟು ಆರಿಸ್ಬಿಡೋಣ ಅಂತ ಇಟ್ಟಿದ್ದೀನಿ. ಇಷ್ಟನ್ನು ತೊಳೆದಿಟ್ಟಿದ್ದೀವಿ. ಮತ್ತು ಇಲ್ಲಿ ಬಂದರೆ ಪಾತ್ರೆಗಳೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ. ಇಲ್ಲೇ ಎಲ್ಲ ಕುಳ್ಕೊಂಡು ಬೆಳಗ್ದೆ ನಾನು. ಪಾತ್ರೆ ಎಲ್ಲ ಏನು ಮಾಡಿದ್ದೀನಿ ಗೊತ್ತಾ, ಇಲ್ಲಿ ಎಲ್ಲ ತೊಳೆದು ನಾವು ಇಲ್ಲಿ ಇಟ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಇವತ್ತು ತೆಗಿಯಲ್ಲ ಪಾತ್ರೆಗಳನ್ನ ಫ್ರೆಂಡ್ಸ್. ಇವತ್ತೆಲ್ಲ ಏನೂ ತೆಗಿಯೋಕ್ಕೆ ಹೋಗಲ್ಲ, ಹಂಗೆ ಇಟ್ಟಿರ್ತೀನಿ. ನಾಳೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸತಿ ಸಾಮಾನೆಲ್ಲ ತಂದ್ಮೇಲೆ ಜೋಡಿಸ್ಕೊಂಡು ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಿಂಗೆ ನೋಡಿ ಎಲ್ಲ ತುಂಬಿ ಹಾಗೆಲ್ಲ ತುಂಬಿ ಇಟ್ಟಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಎಷ್ಟು. ಅದಕ್ಕೆ ನಮ್ಮ ಅಮ್ಮನ ಹಿಂದೆಗಡೆಯಿಂದ ಗುಡ್ಸ್ಕೊಬಂದ್ಬಿಡೋಗಮ್ಮ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಹಿಂದೆಗಡೆ ಎಲ್ಲ ಗುಡ್ಸ್ಕೊಬಂದ್ಬಿಟ್ರೆ ಒಳಗಡೆ ಮಾಡ್ಕೊಂಡು ಸರೋಗುತ್ತೆ ಅಂತ. ಬಾಪ ಮುನ್ಕೊ ನೋಡಿ ಎಷ್ಟು ಕೆಲಸ ಇದೆ. ಈಗ ಏನು ಮಾಡಿದ್ದಾರೆ ಗೊತ್ತಾ, ನಮ್ಮ ಮಗಳು ಫೋಟೋನ ಸರಿಯಾಗಿ ಕುಣಿಸಿಲ್ಲ. ನನಗಂತೂ ಇಷ್ಟ ಆಗ್ತಾಯಿಲ್ಲ. ಅದನ್ನ ಹತ್ತಿ ನಾನೇ ಸರಿಯಾಗಿ ಮಾಡ್ತೀನಿ. ಅದಾಕ್ಬಿಟ್ಟು ಇದನ್ನೆಲ್ಲ ಒರೆಸ್ಕೊಬಂದ್ಬಿಟ್ರೆ ಡ್ರಾಯರ್ ಕ್ಲೀನ್ ಮಾಡಿಬಿಟ್ರೆ ಮುಕ್ಕಾಲು ಕೆಲಸ ಮುಗೀತು. ನಾಳೆ 2 ದಿನ ಟೈಮ್ ಇದೆ. ಇನ್ನು ಅಮಾವಾಸ್ಯೆ ನಾಳೆ ಮಾಡ್ಕೊಬೋದು. ಅಮಾವಾಸ್ಯೆ ದಿವಸ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅಷ್ಟೇ ಕೆಲಸ ಮುಗಿಸ್ಕೋಬೇಕು ಅನ್ನೋ ನನ್ನ ಪ್ಲ್ಯಾನು. ಮಾಡ್ಕೊತೀನಿ. ಇಷ್ಟು ಕೆಲಸ ಫ್ರೆಂಡ್ಸ್. ನನಗೊಂದು ಬೆನ್ನು ನರ ಸೇರಿ ಬಿದ್ದೋಯ್ತು. ನನಗೊಂದು ಹಾಗೆ ಬಂದು 2 ಗಂಟೆ ಆಗೋಯ್ತು. ಸ್ವಲ್ಪ ಮನ್ಕೊಳ್ಳೋಣ ಅಂದ್ಕೊಂಡೆ. 4 ಗಂಟೆಲಿ ಇದ್ದಿದ್ದು. ಕಣ್ಣು ಎಳಿತಾವೆ, ಏನು ಮಾಡೋಕ್ಕಲ್ಲ. ಒಂಚೂರು ಇಷ್ಟಾದ್ರೂ ಮಾಡಿಬಿಟ್ಟಾರು ಸ್ವಲ್ಪ ಮನ್ಕೊಂಡು ಆಮೇಲೆ ಸಾಯಂಕಾಲ ಕಾಲ ನೈಟೆಲ್ಲ ಮಾಡ್ಬೋದು. ಏನೇ ಕೆಲಸ ಇಲ್ಲ. ಇನ್ನು ಮನೆ ಕ್ಲೀನ್ ಇಷ್ಟೇ ತಾನೇ, ನೈಟೆಲ್ಲ ಮಾಡ್ತೀನಿ. ಇವ್ನಿಗೆ ಯಾಕೋ ನೆಗಡಿ ಬಂದು ಜ್ವರ ಬಂದಿದ್ದು ನೋಡಿ. ನನ್ನ ಮಗನಿಗೆ ಜ್ವರ ಬಂದ್ಬಿಟ್ಟಿದೆ. ಇದು ಮಗನೇ ಅಲ್ಲ, ನೆನ್ನೆ ರಾತ್ರಿ ಬಂದಿದ್ದಂತೆ ಫ್ರೆಂಡ್ಸ್. ನೆನ್ನೆ ರಾತ್ರಿ ಚಿನ್ನಮ್ಮ ಇದು ಚಿನ್ನಮ್ಮನಿದು
ನಾನು ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ ಸ್ವಲ್ಪ. ಆಮೇಲೆ ಅವನು ಎಲ್ಪ್ ಮಾಡಿಕೊಟ್ಟ, ಜ್ವರದಲ್ಲೂ ಎಲ್ಪ್ ಮಾಡಿಕೊಟ್ಟ. ಅಂದರೆ ಅದು ಎಲ್ಲ ಎತ್ತಿಕ್ಬೇಕಲ್ವ, ಅದು ಹತ್ತಿ ಇಳಿದು ಆಗಲ್ಲ ಅಂತ ಅವನು ಎತ್ತಿ ಕೊಟ್ಟ. ಸೊ ಹಂಗಾಗಿ ಬೇಗ ಸ್ವಲ್ಪ ಆಯಿತು. ನನ್ನ ಮಗನ ಹೆಲ್ಪ್ ಮಾಡಿದೆ. ಅವಳಂತೂ ಮನ್ಕೊಂಡೇ ಬಿಟ್ಲು. ಅವಳಿಗೆ ಹಿಂಗೆ ಟೆಸ್ಟ್ ಅಲರ್ಜಿ ಅಂತ ಆಗೋದೇ ಇಲ್ಲ. ಸೊ ಹಿಂದೆಗಡೆ ನಮ್ಮ ದೊಡ್ಡಮ್ಮ ನೋಡ್ಬೋದು, ಹಿಂದೆಗಡೆ ಕಿಟಕಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ನೀಟಾಗಿ ಅದೆಲ್ಲ ತುಂಬ ಧೂಳು ಇರುತ್ತಲ್ವ, ಅದೆಲ್ಲ ಗುಡಿಸಿ ನೀಟಾಗಿ ನೀರು ಹಾಕ್ಕೊಂಡು ಹೊಡ್ಕೊಂಬಿಟ್ರೆ ಆಗುತ್ತೆ ಅಂತೇಳಿ ಎಲ್ಲ ಸುತ್ತ ಹೊಡ್ಕೊಂಬರ್ತಾಯಿದ್ರು. ನಮ್ಮ ದೊಡ್ಡಮ್ಮ ನನ್ನ ಮಗ ಅದನ್ನು ಹೋಗಿ ವೀಡಿಯೋ ಮಾಡ್ಕೊಬಂತವನೆ. ಅವ್ರಿಗೂ ತುಂಬ ಇಂಟ್ರೆಸ್ಟು. ನನಗೇನು ಏನೇನು ಸಪೋರ್ಟ್ ಮಾಡ್ತಾರೆ. ಚಿಕ್ಕ ಮಕ್ಕಳೇ ಆದರೂ ಅಷ್ಟೇ, ಇಬ್ಬರೂ ಸಪೋರ್ಟ್ ಮಾಡ್ತಾರೆ. ಅವ್ರ ಏಜ್ಗೂ ಮೀರಿ ಸ್ವಲ್ಪ ಮೈಂಡ್ ಅಂತಲೇ ಹೇಳ್ಬೋದು, ಮೆಚೂರ್ಡ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಅಷ್ಟು ಸಾಕು. ಈಗಿನ ಕಾಲ ನಾನು ಕೆಲವು ಮಕ್ಕಳು ನೋಡೋದು ಮಟ್ಟಿಗೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ನನಗೆ ಪ್ರೌಡ್ ಅಂತ ಹೇಳ್ಕೊತೀನಿ, ನನ್ನ ಮಕ್ಕಳು ನನಗೆ ಯಾವಾಗಲೂ ಹಂಗೆ. ಸೊ ಇದಾಗಿತ್ತು. ಕೊನೆಗೆ ನನ್ನ ಮಗ ಎಲ್ಲ ವೀಡಿಯೋ ಮಾಡಿದೆ ನೋಡಿ, ಗಾಯ್ಸ್ ನಮ್ಮಮ್ಮ ತುಂಬ ಕಷ್ಟಪಡ್ತಾಯಿದ್ದಾರೆ ಗಾಯ್ಸ್ ಅಂತೆಲ್ಲ ಹೇಳ್ತಾಯಿದ್ದ. ನಂಗೆ ನಕ್ಕು ಸಾಕಾಯಿತು. ಎಲ್ಪ್ ಮಾಡೋರು ಯಾರಿಲ್ಲ, ಏನಪ್ಪ ಮಾಡೋದು? ನಮ್ಮ ಅಕ್ಕ ನೋಡಿ ಗಾಯ್ಸ್, ನೋಡಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಅವಳೆ, ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಆದ್ರೆ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ರೋಗವ್ರೆ ಕ್ಲೀನ್ ಮಾಡ್ತಾರೆ, ಬರ್ತಾರೆ. ಕ್ಲೀನ್ ಮಾಡ್ತಾಯಿದ್ದಾರೆ ಈಗ ನೋಡಿ. ಹಿಂಗೆ ಆಗ್ತಾವ್ರೆ. ಬಾಯ್ ಬಾ ಬಾ ಬಾಯ್. ನೋಡಿದ ಅಮ್ಮ ಅಂತ ಹಚ್ಕೊತದೆ. ಅಮ್ಮ ಅಯ್ಯೋ ಆ ಬೆಟ್ಟು ಬಿಡಲ್ತು, ಆ ಬೆಟ್ಟನು ಬಿಡಲ್ತು. ಆ ಬೆಟ್ಟನು ಏನು ಹಚ್ಚು ಮುದ್ದು ರೋನರು ನೀರು ಹೊಡಿತಾವೆ. ತಿನ್ಬಿಟ್ಟಿಯೇ ಟಿವಿ ಹೊರೆ ತಿನ್ಕೋಯ್ತಾವ ನೋಡಿ. ರೋನರು ನೀರು ಹೊಡಿತಾ ಇದ್ದಾರೆ. ತಿಂತಾರೆ. ವಾ ತೊಳೆದಿದ್ದೀನಿ. ಏಯ್ ಎಸೆ ಓ ಹಿಂದೆ ಆರ್ಬೇಟ. ತಿಂಡಿ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಮ್ಮ ಡೈಲಿ ಸತಿ ಎಲ್ಲ ತಿಂಡಿ ಬಿಟ್ಟು ಎಷ್ಟು ತಿಂಡಿ ಬಿಟ್ಟಾರೆ. ಯಾವುದು ತಿಂತಾರ. ಎರಡು ಮರಿಗೆ ತಿಂಡಿ ಆಯ್ತಾ ಇರೋದು. ಯಾವೂ ಸರಿಯಾಗಿ ತಿಂಡಿ ತಿಂತಾಯಿಲ್ಲ. 2 ತಿಂಗಳು ಚೆನ್ನಾಗಿ ಕೊಡ್ತಾರೆ ಪೀಡ, 2 ತಿಂಗಳು ಹೆಂಗೆ ಬೇಕಂಗೆ ಕೊಡ್ತಾರೆ. ಎಲ್ಲ ಹಂಗೆ ಬಿಟ್ಟಾರೆ. ಏನು ನೀರು ಅಂದರೆ ಅದೇನೋ ಹೊಡಿತಾ ಇರೋದೆ. ಫ್ರೆಂಡ್ಸ್ 6:15 ಆಯಿತು. ಈಗ ನಾನು ಮನೆ ಕಡೆ ರನ್ನಿಂಗು. ಯಾಕೆ ಅಂದರೆ ಅವ್ರು ಹಾಲು ತಗೊಂಡು ದಾರಿಗೆ ಬಿಡ್ತಾರೆ. ಅರ್ಧ ದಾರಿಗೆ ಹೋಗೋಷ್ಟರಲ್ಲಿ ಇಲ್ಲಿಂದ ಕಾಲು ದಾರಿಲಿ ನಮ್ಮ ಮನೆಗೆ ಹೊಂಟೋಗ್ಬೋದು. ಹಾಗಾಗಿ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಇಲ್ಲಿಂದನೇ ಬೇಗ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಮನೆ ಅರ್ಧ ಕ್ಲೀನ್ ಮಾಡಿದ್ದೀನಿ. ಇನ್ನು ಸೀರೆ ಕಬೋರ್ಡು ಮತ್ತು ಅಡುಗೆ ಮನೆ ಇದೆಲ್ಲ ಬೆಳಗ್ಗೆ ಒಂದು ಸೈಡ್ ಅದೆಲ್ಲ ಕ್ಲೀನಾಗಿ ಸರ್ಪಾಕೆಲ್ಲ ತೊಳೆದು ಎಲ್ಲ ಮಾಡಬೇಕು. ನೋಡಿ ನಮ್ಮ ಕುಳನ ಹೆಂಗೆ ಬರ್ತಾನೆ. ಇನ್ನು 3 ದಿವಸದಿಂದ ಎಲ್ಲ ಹೊಂಟೋಗಿದ್ದ. ಎಲ್ಲಿ ಯಾರ್ಯಾರು ಹೊಡ್ಸ್ಕೊಂಡು ಬಂದವನು ಚೆನ್ನಾಗಿ. ಒಂದು ತಾವು ಇರಲ್ರು, ಒಂದು ತಾವು ಇಲ್ಲಾಂದರೆ ಕಾಲು ಏಟ್ ಮಾಡ್ಕೊಂಡಿರ್ತಾನೆ, ಕಣ್ಣೆಟ್ ಮಾಡಿಕೊಂಡು ಕಾಲು ಏಟ್ ಮಾಡ್ಕೊಂಡು ಬಂದವನೇ. ಸ್ನಾನ ಮಾಡಬೇಕು. ನನ್ನ ಆಸೆ ನೋಡಿ ಹೆಂಗಿರೋದು, ಒಡ್ಡಿ ಥರ ಹೋಗಿದ್ದೀನಿ. ಮನೆ ಕೆಲಸ ಜಾಸ್ತಿ, ಫುಲ್ ಎಲ್ಲ ಮೈಕೈ ಎಲ್ಲ ಬೆನ್ನು ಪೇನ್ ಜಾಸ್ತಿ ಹೊಂಟಿದೆ ಫ್ರೆಂಡ್ಸ್. ಮೇವು ಬೇರೆ ಇಲ್ಲ, ಮೇವು ಒಂದು ಹೊಡಿಲ್ಲ, ಇಲ್ಲಾಂದರೆ ಲೇಟ್ ಆಗೋದು. ಮೇವಿಲ್ಲ, ಮೇವಿಗೆ ತತ್ತಾ ಇದ್ದಾರಂತೆ. ಅದಕ್ಕೆ ನಾನು ಹೊರಟ್ಬಿಟ್ಟೆ. ವೆದರ್ ಚೆನ್ನಾಗಿದೆ ಫ್ರೆಂಡ್ಸ್, ನಿಜ
ಏನೋ ಒಂಥರ ಹಿಂಗಾಗಿ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಈಗ ಏನಾಗುತ್ತೋ ಏನೋ. ಹೋಗ್ಬಿಟ್ಟು ಏನು ಕೆಲಸ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಆದರೆ ಕೂತ್ಕೊಂಡೇ ಬಿಡ್ತೀನಿ ಒಂದು ಅರ್ಧ ಗಂಟೆ. ಸುಮ್ಮನೆ ಅಲ್ಲೂ ಇಲ್ಲೂ ಒಂದೇ ಸಮ ಮಾಡ್ತಾ ಇರಬೇಕು ಅಂತ ನೀವು ಹೇಳಿ ಆಗಲ್ವಾ. 3:30 ಊಟ ಮಾಡಿದೆ. ಒಂದು ಅರ್ಧ ಗಂಟೆ ಹಂಗೆ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿದ್ದೆ ಹೆಂಗೆ ಇಳಿತದೇನು ಬಿಡಿ. ಗಿಣಿ ಸೌಂಡು ನಿಮಗೆ ನನ್ನ ವೀಡಿಯೋದಲ್ಲಿ ನನಗೆ ಮಾತಾಡ್ತಿರ್ತೀನಿ. ಗಿಣಿ ಸೌಂಡು ನೋಡಿ, ಗಿಣಿ ಕೂಗೋದು ಮತ್ತು ನವಿಲು ಕೂಗೋದು ಕೇಳಿಸಿದ್ರೆ ಕಮೆಂಟ್ ಮಾಡಿ ಹೌದು ಅಂತ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ಸೊ ಈಗ ಅರ್ಧ ದಾರಿಗೆ ಬಂದಿದ್ದೀನಿ, ಇನ್ನು ಅರ್ಧ ದಾರಿಗೆ ಹೋಗ್ಬೇಕು. ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಗ ಫಾಸ್ಟಾಗಿ ಆಗಲಿ ಅಂತ. ಯಾರು ಜೋಳ ಹಾಕ್ತಿದ್ದಾರೆ. ನಾವೇ ಸತಿ ಫ್ರೆಂಡ್ಸ್ ಮಾರ್ಬಿಟ್ಟು ನಮ್ಮ ಮನೆಯವರು ಸಖತ್ತು ದಡ್ಡ. ಉಳಿಸೋ ಟೈಮಲ್ಲಿ ಉಳಿಸಿದ್ರೆ ನೋಡಿ ಈ ಥರ ಜೋಳ ಬರೋದು. ನಮ್ಗೆ ಹೆಂಗೋ ಮೇವಾಗೋದು. ಮೇವೊಂದು ಸಖತ್ ಅಧ್ವಾನ ಆಗ್ಬಿಟ್ಟದೆ. ನಮಗಂತೂ ಮೇವು ಸಖತ್ ಅಧ್ವಾನ ಆಗ್ಬಿಟ್ಟದೆ ಫ್ರೆಂಡ್ಸ್. ಯಾಕೆ ಹೇಳ್ತೀರ? ಏನು ಇಷ್ಟೊತ್ತಲ್ಲಿ ಗಿಣಿಗಳ ಸೌಂಡ್ ಜಾಸ್ತಿ. ಇದನ್ನು ನೋಡಿ ಹೆಂಗಿದೆ, ಎಲ್ಲ ಜೋಳ ಹಾಕೊಂಡವ್ರೆ. ಎಲ್ಲ ಹಂಗೋ ಹಿಂಗೋ ಉತ್ಕೊಂಡು ನೋಡಿ ಅರ್ಧ ಬಂದದೆ. ನಮ್ಮ ಮನೆಯವ್ರೆ ಮಾರಿದ್ರು. ಜೋಳ ಹಾಕ್ತೇನೆ ನಾಟಕ ಆಡ್ಕೊಂಡು. ಹಿಂಗೆ ಮೇವುಂದೇ ಒಂದು ಯೋಚನೆ ಆಗ್ಬಿಟ್ಟದೆ ಫ್ರೆಂಡ್ಸ್. ಬೆಳಗ್ಗೆ ಬೇರೆಯವ್ರ ಹೊಲದಲ್ಲಿ ಹೋಗಿ ಏನು ಸೀಮೆ ಹುಲ್ಲು ತೋರಿಸಿ ಸುಮ್ಮನೆ ಪಕ್ಕನೇ ಇರೋದು. ಅಲ್ಲಿ ಕುಯ್ಯೋಕ್ಕಾಗಲ್ಲ, ಹಾವುಗಳೆಲ್ಲ ಜಾಸ್ತಿ ಇರುತ್ತೆ ಇಂಥ ಜಾಗಗಳಲ್ಲಿ ಹೋಗಿ 3 ವರ್ಷ ಹುಲ್ಲು ಕುದಿರೋದು ಫ್ರೆಂಡ್ಸ್. ನನ್ನ ತಮ್ಮನೊಂದು ಯೋಚನೆ, ಏನು ಮಾಡ್ತಾಯಿದ್ದಿ 10 ನಿಮಿಷಕ್ಕೂ ಫೋನ್ ಮಾಡ್ತಾನೆ ಫ್ರೆಂಡ್ಸ್. ಅಯ್ಯೋ ದಡ್ಡ, ಬುದ್ಧಿವಂತ ಅಲ್ಲ. ಏನು ಮಾಡ್ತೀರಾ, ಯಾವುದು ಮಂದ ಜಾಸ್ತಿ. ಏನಾರು ಹೇಳಿದ್ರೆ ಪಾಪ ಏನು ಮಾಡ್ತೀರಾ, ಏನು ಕಲಿಲ್ಲ ಆಗಿಂದ. ಅಯ್ಯೋ ಈ ವೆದರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ. ಒಂದು ಸೈಡ್ ಮೋಡ, ಒಂದು ಸೈಡ್ ಬಿಸಿಲು ಥರ ತುಂಬ ಚೆನ್ನಾಗೈತೆ ವೆದರ್. ನನಗೆ ಇಂಥ ವೆದರ್ ತುಂಬ ಇಷ್ಟ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬರ್ತೈತಲ್ಲ, ಹಾಗಾಗಿ ಬಿಸಿಲು ಬಂದರೆ ನೀರು ಕಾದಿರ್ತವೆ ಫ್ರೆಂಡ್ಸ್. ಸುಡು ನೀರು ಉಯ್ಕೋಬೋದು. ನಾವು ಒಂದು ಮಿಸ್ಟೇಕ್ ಮಾಡ್ಕೊಬಿಟ್ವಿ. ಬಾಯ್ಲನ್ನ ಕೆಳಗಡೆನೇ ಹಾಕಿಸ್ಕೋಬೇಕಾಯ್ತು. ಮೇಲ್ಗೆ ಹಾಕಿಸ್ಬಿಟ್ಟಿದ್ದೀನಿ. 2nd ಫ್ಲೋರ್ ಹತ್ತು ಹೋಗ್ಬೇಕು. ಹತ್ತು ಇಳಿಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ಯಾರು ಸಿಪ್ಪೆ ಹಾಕಕ್ಕೂ ಅಳ್ತಾರೆ. ಹೋಗ್ಲಿ ಉರಿ ಹಾಕ್ಬಿಟ್ಟು ಬರ್ತೀನ, ಸಿಪ್ಪೆ ಹಾಕಕ್ಕೂ ಅಳ್ತಾರೆ. ಏನು ಮಾಡೋದು, ಕಷ್ಟ ಸುಖ. ಹಳ್ಳೀಲಿ ಸುಮ್ಮನೆ ಹೇಳೋದು ಸಿಟಿ ಥರ ಇರಬೇಕು ಅಂತ. ಈಗ ಹಳ್ಳಿ ಅಂದರೆ ಏನು ಗೊತ್ತಾ, ಆಗಿನ ಕಾಲದಲ್ಲಿ ನಮ್ಮ ಮನೆ ಹೋಗಿದ್ದ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಅಲ್ಲಿ ಅಂಡೆ ಒಲೆ, ಹಳೆ ಮನೆ, ಅಲ್ಲಿ ಏನು ಕೋಲ್ಡು ಗೊತ್ತಾ. ಆದರೆ ಚಂದ ಅಂಥ ಮನೆಗಳು ನನಗೆ ತುಂಬ ಇಷ್ಟ. ಫಸ್ಟ್ ನಮ್ಮ ಅಜ್ಜಿ ಮನೆ ಇದ್ದಿದ್ದು ಆ ಥರನೇ ಎಲ್ಲ ಉಂಟೋಯ್ತು. ನಮ್ಮ ಅಜ್ಜಿ ಮನೆ ಆ ಥರ ಇದ್ದರೆ ನಂಗೆ ಇಷ್ಟ. ನಂಗೆ ಹಂಗಿರೋ ಮನೆಗಳೇ ತುಂಬ ಇಷ್ಟ. ಇವೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಮೇಂಟೆನೆನ್ಸ್ ಮಾಡೋರು ಯಾರು ಗೊತ್ತಾ, ಆರಾಮಾಗಿ ಮನೇಲಿ ಏನು ಸಮಸ್ಯೆ ಇಲ್ಲದೇ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಮನೆ ಅಚ್ಚುಕಟ್ಟ ಮಾಡಿಕೊಂಡು ವಾರ ಒಪ್ಪತ್ತು ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ. ನಾವು ಬೆಳಗ್ಗೆ ಅಲ್ಲಿ ಓಡಬೇಕು, ಇಲ್ಲಿ ಓಡಬೇಕು, ಮಕ್ಕಳು ನೋಡಬೇಕು. ಯಪ್ಪ ಯಾರು ಕೆಟ್ಟರೆ ಸತ್ತರೆ ಬದುಕಿದ್ರೆ ತಲ್ಲಿಗೆ ಓಡಬೇಕು, ಹಿಂಸೆ. ಚೈನ್ ನಾನು ಮನೇಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸ್ವೆಟ್ರು ಹಾಕೋಬರ್ತೀವಿ, ಸ್ವೆಟ್ರೂ ಹಾಕೋಬರಲ್ಲ ಮರ್ತ್ಕೊಂಡು. 2 ಸ್ವೆಟ್ರು ಅಲ್ಲೇ. ಸರಿ ಫ್ರೆಂಡ್ಸ್, ಅಲ್ಲಿ ಮಕ್ಕಳುಗಳು ಆಟ ಆಡ್ತಾವ್ರೆ, ವೀಡಿಯೋ ಮಾಡೋಕ್ಕಾಗಲ್ಲ. ಮನೆಗೆ ಊಟ ಮಾಡ್ತೀನಿ. ಎಷ್ಟು ತಿಂದವ ಹೂವು? ನೆನ್ನೆ ಒಂದಿಸ್ತವು. ವರಮಹಾಲಕ್ಷ್ಮಿ ಹಬ್ಬ ಗಂಟೆ ಸಿಗಲ್ಲ ಅಲ್ವೇ? ಸಿಕ್ಕವೆ. ಅವು 3 ದಿನ 4 ದಿನದ ಕಟ್ ಮಾಡ್ಬಿಡ್ಬೇಕು. ನಾಳೆ ಬರ್ತಾರೆ ಹುಡುಗ, ಬಳ್ಳಾರಿ ಹುಡುಗ. ಆ ಹುಡುಗ ಬಂದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಡ್ತದೆ. ಅದಕ್ಕೆ ಇದು ಏನ ಏನಣ್ಣು ತರ್ಸ್ತೀನಿ, ಪಪ್ಪನ್ಗೆ ಹೇಳ್ತೀನಿ. ನನ್ನ ಮಗನಿಗೆ ಜ್ವರ. ಲಕ್ಕಮ್ಮ, ಅಯ್ಯ ಮಗಳೇ, ಅವಳು ಏನಮ್ಮ ಈಗ ಬಂದಿದ್ಯಾ? ಬೈಲಿ ಬಾರಿ ಇಲ್ಲಿ, ಬೈಲಿ
ನಿನ್ನ ಆಟ ಆಡಿಸ್ತೀನಿ ಅಂತ ಅವಳದೇನೋ ಒಂಥರ ಮಂಕ್ ಬಡ್ದೊಳಂಗೆ ಆಗೋಯ್ತಾಳ ಒಂದ್ಸತಿ ನಿನ್ನೆಲ್ಲ ತಡಿಯೋದು ಅಷ್ಟು ಕೆಲಸ ಮಾಡಿದ್ಲು ಇವತ್ತು ಆಗ ಟುಸ್ ಅಂತ ಮನಿಕೊಂಡ್ಲು ಲಕ್ಕಮ್ಮ ಮುದ್ದು ಚೆಂಗ್ಳು ನೀನು ನಿನ್ನ ಕುರಿ ತೋಟದ ಕರ್ಕೋಬೇಕು ನಿನ್ನ ಆಡು ಮರಿಗಳು ಹೆಂಗಾಡ್ತಾವ ಗೊತ್ತೇ ನಿನ್ನ ಜೊತೆ ಹ್ಞೂ ಗಬ್ಬಿ ಓಯ್ ಹಿಂಗಿದ್ರೆ ಹಿಂಗೆ ತಲೆ ಸವರ್ತಾ ಇದ್ರೆ ಇವಳಿಗಂತ ಸುಖ ಏನಿಲ್ಲ ನೆಮ್ಮದಿ ಮನಿಕತ್ತಾಳೆ ಮಗಳೇ ಬಾಕ್ಲಾಕ್ಬಿಡಪ್ಪ ಸೊಳ್ಳೆ ಬಂದ್ಬಿಡ್ತೇವೆ ಬಾಕ್ಲಾಕ್ಬಿಡು ಚಿನ್ನ ಬಾಕ್ಲಾಕು ಆ ಬಾಲ್ ಕೊಡು ಹೆಂಗ ಆಡ್ತಾಳೆ ನೋಡುವೆ ಬಾಕ್ಲಾಕೋ ನಾನು ಕುತ್ಕೋತೀನಿ ಬಾಕ್ಲಾಕು ಸೊಳ್ಳೆ ಬಂದ್ಬಿಡ್ತೇವೆ ಅಯ್ಯೋ 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 ಚಿಕ್ಕದೊಂದು ಎತ್ಕಬಾ ಅದು ಅಬ್ಬಿ ಆಗ್ಬಿಡ್ತಾವ ಚಿಂದೆ ಅಯ್ಯಯ್ಯ ಬಾಯಿಗೆ ಹಾಕಬಿಟ್ಟಾಳು ಏನು 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 ನೀನು ಹಿಂಗೆ ಆಡ್ತೀಯಲ್ಲ ಐಸು ಲಕ್ಕಿ ಮಾರ್ಬಿಡ್ತೀನಿ ನೀನ ಮಾರ್ಬಿಡನೆ ಬಂದಾಗ ಹೆಂಗಿದ್ದೆ ನೀನು ಹಿಂಗಿದ್ಲು ಸೈಲೆಂಟ್ ಹೆಂಗೆ ಹಂಗಿದ್ಲೆ ಇವಾಗ ಇವಾಗ ವೈಲೆಂಡು ನಂದೇ ಗತ್ತು ಅಂತ ಹೇಳಳೆ ನಾಳೆಯಿಂದ ಸ್ಕೂಲ್ಗೆ ಅದು ಎತ್ಕೊಳ್ಗು ಟಿ ಸಿಯ ಇವ್ನು 3 ತಿಂಗಳಾದ್ರೂ ಸ್ಕೂಲ್ಗೆ ಟಿ ಸಿ ಕೊಡಲಿಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಗೈಸ್ ಮೂಗಲ್ಲಿ ಜೋಳ ನೆಗಡಿ ಆಗದೆ ಬಿಸಿನೀರು ಕುಡಿ ಸರೋಯ್ತದೆ ಬಿಸಿನೀರು ಕುಡ್ರೆ ನೆನೆ ಸ್ವಲ್ಪ ಮನೆ ಕೆಲಸ ಮಾಡ್ಬಿಟ್ರು ಇಬ್ರು ಮನಿಕೊಂಡ್ರು ಇವ್ಳಿಗೇನೋ ಟಾನಿಕ್ ಹಾಕಿದ್ದೀನಿ ಅವಳಿಗೆ ಏನಿಲ್ಲ ನೆಗಡಿ ಅವಳಿಗಾದ್ರೆ ನೆಗಡಿ ಅವಳಗ ಅದೇ ಕಮ್ಮಿ ಆಗ್ಬೇಕು ಅವಳಿಗೆ ಮೆಡಿಸಿನ್ ಇಂದಂತೂ ಹೋಗಲ್ತ ಅವಳಿಗೆ ನೋಡಿ ಗೈಸ್ ನಮ್ಮ ಅಕ್ಕ ತಣ್ಣಿದ್ಲು ನೆಟ್ಟಾಗಿ ಮಡಿಕೊಂಡು ಇಲ್ಲಿಗೆ ಕಟ್ಟಾಕಪ್ಪ ಬಾಯ್ತತ್ರ ಅಲ್ಲಿ ಹತ್ರ ಬೊಗಳುತ್ತಾ ಕೂತಿರ್ತಾಳೆ ಹೋಗು ಹಿಡ್ಕೊ ಬಿಗಿಯಾಗಿ ಬಾಯ್ ಹೋಗಮ್ಮ ಹೋಗು ಅವಳು ಆಚೆ ಕೊಡು ಕಾಯ್ತಾ ಇರ್ತಾಳೆ ಕಟಾಕ ಅಲ್ಲಿಗೆ ಹೊಂಟಬೇಕು ಅವು ಇರಬೇಡ್ದು ಅಕ್ಕಪಕ್ಕ ಇನ್ನೊಂದು ಅದು ಕಟಾಕಂಗೆ ಬಿಚ್ಚಿಸ್ಕೊಬಿಟ್ಟದು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಗುಡ್ ನೈಟ್